ಶುಗರ್ ರೋಗಿಗಳು ಕೇವಲ ಸಕ್ಕರೆ ಮಾತ್ರ ಅಲ್ಲ, ಅದರ ಹೊರತಾಗಿ ಈ 6 ಪದಾರ್ಥಗಳ ಸೇವನೆಯಿಂದ ದೂರವಿರಬೇಕು. ಇಲ್ಲದಿದ್ದರೆ ಬ್ಲಡ್ ಶುಗರ್ ಲೆವೆಲ್ ತುಂಬಾನೇ ಹೆಚ್ಚಾಗುತ್ತದೆ. ಅದನ್ನು ಕಂಟ್ರೋಲ್ ಮಾಡುವುದು ತುಂಬ ಕಷ್ಟಕರವಾಗುತ್ತದೆ. ನಮಸ್ಕಾರ ಸ್ನೇಹಿತರೆ. ಮಧುಮೇಹ ರೋಗಿಗಳು ಆಹಾರದಲ್ಲಿ ಕೆಲವು ವಸ್ತುಗಳ ಸೇವನೆಯನ್ನು ತಪ್ಪಿಸಬೇಕು. ಸಕ್ಕರೆ ಮತ್ತು ಸಿಹಿ ವಸ್ತುಗಳ ಹೊರತಾಗಿಯೂ ರಕ್ತದಲ್ಲಿನ ಸಕ್ಕರೆಯನ್ನು ಮೌನವಾಗಿ ಹೆಚ್ಚಿಸುವ ಕೆಲವು ಆಹಾರ ಪದಾರ್ಥಗಳಿವೆ. ಇವುಗಳಿಂದ ದೂರವಿರುವುದೇ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಸ್ನೇಹಿತರೆ, ಇಂದು ಮಧುಮೇಹವೊಂದು ಜಾಗತಿಕ ಸಾಂಕ್ರಾಮಿಕ ರೋಗದ ರೂಪವನ್ನು ಪಡೆದುಕೊಂಡಿದೆ. ಇದು ವಿಶ್ವಾದ್ಯಂತ ಕೋಟಿ ಜನಗಳ ಆರೋಗ್ಯವನ್ನು ಆವರಿಸಿದೆ. ವಿಶೇಷವಾಗಿ ಭಾರತದಲ್ಲಿ ಈ ಸಂಖ್ಯೆ ಆಘಾತಕಾರಿ. ಇಲ್ಲಿ 100 ದಶಲಕ್ಷಕ್ಕೂ ಹೆಚ್ಚು ಜನರು ಈ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಇದು ದೇಹವು ಸಾಕಷ್ಟು ಇನ್ಸುಲಿನ್ ಮಾಡಲು ಅಥವಾ ಅದನ್ನು ಸರಿಯಾಗಿ ಬಳಸಲು ಸಾಧ್ಯವಾಗದ ಸ್ಥಿತಿಯಾಗಿದ್ದು, ರಕ್ತದಲ್ಲಿನ ಸಕ್ಕರೆ ಮಟ್ಟವು ವೇಗವಾಗಿ ಅಥವಾ ಅನಿಯಂತ್ರಿತವಾಗಿ ಬೆಳೆಯುತ್ತದೆ. ಅದನ್ನು ನಿಯಂತ್ರಿಸದಿದ್ದರೆ ಇದು ಹೃದಯ, ಮೂತ್ರಪಿಂಡ, ಸ್ನಾಯುಗಳು ಮತ್ತು ಕಣ್ಣುಗಳಂತಹ ದೇಹದ ಪ್ರಮುಖ ಅಂಗಗಳಿಗೆ ತೀವ್ರ ಹಾನಿಯನ್ನುಂಟು ಮಾಡುತ್ತದೆ. ಈ ರೋಗದ ನಿರ್ವಹಣೆಯಲ್ಲಿ ಸರಿಯಾದ ಆಹಾರ ಯೋಜನೆಯನ್ನು ರಚಿಸುವುದು ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಆಹಾರ ಯೋಜನೆಯಲ್ಲಿ ಸಕ್ಕರೆ ಮತ್ತು ಸಿಹಿ ವಸ್ತುಗಳಿಂದ ದೂರವಿರಬೇಕು ಎಂಬುದು ವಿಶೇಷ ಗಮನ ನೀಡಲಾಗುತ್ತದೆ. ಇದರೊಂದಿಗೆ ನಿಮ್ಮ ಸಕ್ಕರೆ ಮಟ್ಟವನ್ನು ವೇಗವಾಗಿ ಹೆಚ್ಚಿಸುವಂತಹ ಇನ್ನು ಅಂತಹ 6 ಆಹಾರ ಪದಾರ್ಥಗಳಿಂದ ದೂರವಿರುವುದು ತುಂಬ ಮುಖ್ಯವಾಗಿದೆ. ಈ ವಿಡಿಯೋದಲ್ಲಿ ಮಧುಮೇಹ ರೋಗಿಗಳು ತಪ್ಪಿಸಬೇಕಾದ ಇನ್ನು 6 ಆಹಾರ ಪದಾರ್ಥಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. 1. ಆಲೂಗಡ್ಡೆ ಮತ್ತು ಹೆಚ್ಚು ಮಸಾಲೆ ಇರುವ ಪಲ್ಯಗಳು ಅಥವಾ ತರಕಾರಿಗಳು. ಮಧುಮೇಹ ಹೊಂದಿರುವ ಜನರಿಗೆ ಆಹಾರದಲ್ಲಿ ನಿಯಂತ್ರಣ ಬಹಳ ಮುಖ್ಯ. ಏಕೆಂದರೆ ತಪ್ಪು ಆಹಾರ ತಿನ್ನುವುದು ರಕ್ತದಲ್ಲಿನ ಸಕ್ಕರೆ ಮಟ್ಟದಲ್ಲಿ ಹಠಾತ್ ಹೆಚ್ಚಳಕ್ಕೆ ಕಾರಣವಾಗಬಹುದು. ಇದು ಆರೋಗ್ಯಕ್ಕೆ ತುಂಬಾನೇ ಅಪಾಯಕಾರಿ. ಅಂತಹ ಪರಿಸ್ಥಿತಿಯಲ್ಲಿ ಆಲೂಗಡ್ಡೆ, ಸಿಹಿಗೆಣಸು ಮತ್ತು ಮೆಕ್ಕೆಜೋಳದಂತಹ ತರಕಾರಿಗಳು ತುಂಬ ಹೆಚ್ಚಿನ ಪಿಷ್ಟವನ್ನು ಹೊಂದಿವೆ. ಇದು ವಿಶೇಷವಾಗಿ ಹಾನಿಕಾರಕವೆಂದು ಸಾಬೀತುಪಡಿಸಬಹುದು. ಪಿಷ್ಟವು ದೇಹಕ್ಕೆ ಹೋಗಿ ವೇಗವಾಗಿ ಗ್ಲೂಕೋಸ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ಇದರಿಂದಾಗಿ ರಕ್ತದಲ್ಲಿನ ಸಕ್ಕರೆ ವೇಗವಾಗಿ ಬೆಳೆಯುತ್ತದೆ. ವಿಶೇಷವಾಗಿ ಆಲೂಗಡ್ಡೆಯ ಗ್ಲೈಸೆಮಿಕ್ ಸೂಚ್ಯಂಕವು ತುಂಬ ಹೆಚ್ಚಾಗಿದೆ. ಅಂದರೆ ಇದು ಸಕ್ಕರೆ ಮಟ್ಟವನ್ನು ವೇಗವಾಗಿ ಹೆಚ್ಚಿಸುತ್ತದೆ. ಮತ್ತೊಂದೆಡೆ ಹೆಚ್ಚು ಎಣ್ಣೆ, ತುಪ್ಪ, ಕೆನೆ ಅಥವಾ ಹುರಿದ ಮಸಾಲೆಗಳಂತಹ ಮಸಾಲೆಯುಕ್ತ ತರಕಾರಿಗಳು ಮಧುಮೇಹ ರೋಗಿಗಳಿಗೆ ತುಂಬ ಹಾನಿಕಾರಕವಾಗಿದೆ. ಅವು ಅನಾರೋಗ್ಯಕರ ಕೊಬ್ಬು ಮತ್ತು ಹೆಚ್ಚುವರಿ ಕ್ಯಾಲೋರಿಗಳನ್ನು ಹೊಂದಿರುತ್ತವೆ. ಇದು ದೇಹದಲ್ಲಿ ಊತವನ್ನು ಹೆಚ್ಚಿಸಲು, ತೂಕವನ್ನು ಹೆಚ್ಚಿಸಲು ಮತ್ತು ಇನ್ಸುಲಿನ್ ಪ್ರತಿರೋಧವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಸ್ಥಿತಿಯು ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣವನ್ನು ಹೆಚ್ಚು ಕಷ್ಟಕರವಾಗಿರಿಸುತ್ತದೆ. ಆದ್ದರಿಂದ ಮಧುಮೇಹ ರೋಗಿಗಳು ತಮ್ಮ ಆಹಾರದಲ್ಲಿ ಕಡಿಮೆ ಪಿಷ್ಟ ಮತ್ತು ಹೆಚ್ಚಿನ ಫೈಬರ್ ತರಕಾರಿಗಳಾದ ಹಸಿರು ಎಲೆಗಳ ತರಕಾರಿಗಳು ಅಂದರೆ ಪಾಲಕ್, ಮೆಂತ್ಯ, ಕೋಸುಗಡ್ಡೆ, ಎಲೆಕೋಸು, ಹೂಕೋಸು, ಸೋರೆಕಾಯಿ ಮತ್ತು ಸೌತೆಕಾಯಿಯನ್ನು ಒಳಗೊಂಡಿರಬೇಕು. ಈ ತರಕಾರಿಗಳು ಪೌಷ್ಟಿಕಾಂಶದಲ್ಲಿ ಮಾತ್ರವಲ್ಲ, ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಕೂಡ ಸಹಾಯ ಮಾಡುತ್ತದೆ ಮತ್ತು ದೇಹದಲ್ಲಿ ಹೆಚ್ಚುವರಿ ಹೊರೆ ಹಾಕುವುದಿಲ್ಲ. ಮಧ್ಯಮ ಮತ್ತು ಸಮತೋಲಿತ ಆಹಾರವು ಮಧುಮೇಹ ನಿಯಂತ್ರಣಕ್ಕೆ ತುಂಬ ಪ್ರಮುಖವಾಗಿದೆ. 2. ಸಿಹಿ ಹಣ್ಣುಗಳು ಮತ್ತು ಅವುಗಳ ರಸದ ಸೇವನೆ. ಮಧುಮೇಹ ರೋಗಿಗಳಿಗೆ ಹಣ್ಣುಗಳು ಒಂದು ಪ್ರಮುಖ ಪೌಷ್ಟಿಕಾಂಶದ ಮೂಲವಾಗಿದೆ. ಏಕೆಂದರೆ ಅವು ವಿಟಮಿನ್ಗಳು, ಖನಿಜಗಳು ಮತ್ತು ಫೈಬರ್ನಲ್ಲಿ ಸಮೃದ್ಧವಾಗಿವೆ. ಆದರೆ ಎಲ್ಲ ಹಣ್ಣುಗಳು ಮಧುಮೇಹ ರೋಗಿಗಳಿಗೆ ಸೂಕ್ತವಿಲ್ಲ ಎಂದು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ನೈಸರ್ಗಿಕ ಸಕ್ಕರೆಯಲ್ಲಿ ಕೆಲವು ಹಣ್ಣುಗಳು ತುಂಬ ಹೆಚ್ಚು. ಉದಾಹರಣೆಗೆ ಮಾವು, ಬಾಳೆಹಣ್ಣು, ಚೀಕು, ದ್ರಾಕ್ಷಿ, ಲೀಚಿ ಇತ್ಯಾದಿ. ಇದು ದೇಹಕ್ಕೆ ನೇರವಾಗಿ ಗ್ಲೂಕೋಸ್ಗೆ ಹೋಗುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ವೇಗವಾಗಿ ಹೆಚ್ಚಿಸುತ್ತದೆ. ಅವುಗಳ ಪುನರಾವರ್ತಿತ ಅಥವಾ ಅತಿಯಾದ ಸೇವನೆಯು ಮಧುಮೇಹ ನಿಯಂತ್ರಣವನ್ನು ಹೆಚ್ಚು ಕಷ್ಟಕರವಾಗಿರಿಸುತ್ತದೆ. ಇದಲ್ಲದೆ ಹಣ್ಣುಗಳನ್ನು ರಸವಾಗಿ ತೆಗೆದುಕೊಂಡಾಗ ಫೈಬರ್ ಅನ್ನು ಅದರಿಂದ ಬಹುತೇಕ ತೆಗೆದುಹಾಕಲಾಗುತ್ತದೆ, ಆದರೆ ಸಕ್ಕರೆಯ ಪ್ರಮಾಣವು ದಟ್ಟವಾಗಿರುತ್ತದೆ. ಈ ಸ್ಥಿತಿಯು ರಕ್ತದಲ್ಲಿನ ಸಕ್ಕರೆಯನ್ನು ಹೆಚ್ಚಿಸಲು ರಸವನ್ನು ಇನ್ನಷ್ಟು ಅಪಾಯಕಾರಿಯನ್ನಾಗಿ ಮಾಡುತ್ತದೆ. ಏಕೆಂದರೆ ಫೈಬರ್ ಇಲ್ಲದೆ ದೇಹದಲ್ಲಿ ಸಕ್ಕರೆಯನ್ನು ಹೀರಿಕೊಳ್ಳುವುದು ತುಂಬ ವೇಗವಾಗಿರುತ್ತದೆ. ಆದ್ದರಿಂದ ಮಧುಮೇಹದಿಂದ ಬಳಲುತ್ತಿರುವ ಜನರು ಸಿಹಿ ಹಣ್ಣುಗಳನ್ನು
ಬಹಳ ಸೀಮಿತ ಪ್ರಮಾಣದಲ್ಲಿ ಮತ್ತು ವೈದ್ಯರ ಅಥವಾ ಆಹಾರ ತಜ್ಞರ ಸಲಹೆಯೊಂದಿಗೆ ಸೇವಿಸಬೇಕು. ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಹಣ್ಣುಗಳನ್ನು ತಿನ್ನಬೇಡಿ ಮತ್ತು ರಸಕ್ಕೆ ಬದಲಾಗಿ ಪೂರ್ಣ ಹಣ್ಣುಗಳನ್ನು ಸೇವಿಸಿ. ಉತ್ತಮ ಆಯ್ಕೆಯಾಗಿ ಸೇಬು, ಪೇರಳೆ ಹಣ್ಣುಗಳು, ಕಿತ್ತಳೆ ಮತ್ತು ಪಪಾಯಿಗಳಂತಹ ಹಣ್ಣುಗಳನ್ನು ಕಡಿಮೆ ಗ್ಲೈಸೆಮಿಕ್ ಸೂಚ್ಯಂಕವಾಗಿರುವುದರಿಂದ ಆಯ್ಕೆ ಮಾಡಬಹುದು. ಅವು ಫೈಬರ್ನಲ್ಲಿ ಸಮೃದ್ಧವಾಗಿವೆ ಮತ್ತು ಸಕ್ಕರೆ ಮಟ್ಟವನ್ನು ಕೂಡ ಕ್ರಮೇಣ ಹೆಚ್ಚಿಸುವುದಿಲ್ಲ. ಅಂತಹ ಹಣ್ಣುಗಳು ಸುರಕ್ಷಿತ ಮಾತ್ರವಲ್ಲ, ದೇಹವನ್ನು ಪೋಷಿಸುತ್ತವೆ ಮತ್ತು ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತವೆ. ಸರಿಯಾದ ಹಣ್ಣು, ಸರಿಯಾದ ಪ್ರಮಾಣ ಮತ್ತು ಸರಿಯಾದ ಸಮಯವನ್ನು ತೆಗೆದುಕೊಳ್ಳುವುದರಿಂದ ಮಧುಮೇಹವನ್ನು ಸಮತೋಲನದಲ್ಲಿಡಲು ಸುಲಭವಾಗುತ್ತದೆ. 3. ಬಿಳಿ ಅನ್ನ. ವೈಟ್ ರೈಸ್ ಭಾರತೀಯ ಮನೆಗಳಲ್ಲಿ ಪ್ರಮುಖ ಆಹಾರವಾಗಿದೆ, ಆದರೆ ಇದು ಮಧುಮೇಹ ರೋಗಿಗಳಿಗೆ ಅತ್ಯಂತ ಹಾನಿಕಾರಕ ಆಹಾರಗಳಲ್ಲಿ ಒಂದಾಗಿದೆ. ಬಿಳಿ ಅಕ್ಕಿಯ ಗ್ಲೈಸೆಮಿಕ್ ಸೂಚ್ಯಂಕವು ತುಂಬಾ ಹೆಚ್ಚಾಗಿದೆ. ಇದರರ್ಥ ಅದು ತುಂಬಾ ವೇಗವಾಗಿ ಜೀರ್ಣವಾಗುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ತಕ್ಷಣ ಹೆಚ್ಚಿಸುತ್ತದೆ, ಏಕೆಂದರೆ ಅದರ ಹೊರಪದರವನ್ನು ಅಂದರೆ ಅದರ ಮೇಲಿನ ಹೊಟ್ಟನ್ನು ತೆಗೆದುಹಾಕಲಾಗುತ್ತದೆ. ಇದರಿಂದ ಅಕ್ಕಿಯಲ್ಲಿರುವ ಫೈಬರ್ ಮತ್ತು ಪೋಷಕಾಂಶ ತತ್ವಗಳು ಕಡಿಮೆಯಾಗುತ್ತವೆ. ಇದರಂತೆಯೇ ಬಿಳಿ ಬ್ರೆಡ್, ಮೈದಾ ಹಿಟ್ಟಿನ ಉತ್ಪನ್ನಗಳಾದ ಬಿಸ್ಕೆಟ್ಗಳು, ನೂಡಲ್ಸ್ ಮತ್ತು ಪೇಸ್ಟ್ರೀಸ್ಗಳು ಸಹ ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳಲ್ಲಿ ಸಮೃದ್ಧವಾಗಿವೆ ಮತ್ತು ರಕ್ತದಲ್ಲಿನ ಸಕ್ಕರೆಯನ್ನು ವೇಗವಾಗಿ ಹೆಚ್ಚಿಸುತ್ತವೆ. ಹಾಗಾಗಿ ಬ್ರೌನ್ ರೈಸ್, ಕಿನೋವಾ ಅಂದರೆ ನವಣೆ ಅಕ್ಕಿಯ ಅನ್ನ, ಗಂಜಿ, ರಾಗಿ, ಜೋಳದಂತಹ ಧಾನ್ಯಗಳಿಂದ ಮಾಡಿದ ಆಹಾರವನ್ನು ಹೆಚ್ಚಾಗಿ ಸೇವಿಸಬೇಕು. ಅವು ಹೆಚ್ಚಿನ ಫೈಬರ್ ಅನ್ನು ಹೊಂದಿರುತ್ತವೆ ಮತ್ತು ಅವು ರಕ್ತದಲ್ಲಿನ ಸಕ್ಕರೆಯನ್ನು ಕ್ರಮೇಣ ಹೆಚ್ಚಿಸುವುದಿಲ್ಲ. 4. ಒಣ ಹಣ್ಣುಗಳು. ವಿಶೇಷವಾಗಿ ದ್ರಾಕ್ಷಿ ಮತ್ತು ಖರ್ಜೂರದಲ್ಲಿ ನೈಸರ್ಗಿಕ ಸಕ್ಕರೆ ಅಂದರೆ ಫ್ರಕ್ಟೋಸ್ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ. ಈ ಹಣ್ಣುಗಳನ್ನು ಒಣಗಿಸಿದಾಗ ಅವುಗಳಲ್ಲಿ ಇರುವ ನೀರಿನ ಅಂಶ ಕಡಿಮೆ ಆಗುತ್ತದೆ, ಆದರೆ ಸಕ್ಕರೆ ಅಂಶ ಹೆಚ್ಚಾಗಿ ಸಂಕುಚಿತವಾಗುತ್ತದೆ. ಉದಾಹರಣೆಗೆ 100 ಗ್ರಾಂ ತಾಜಾ ದ್ರಾಕ್ಷಿಯಲ್ಲಿ ಇರುವ ಸಕ್ಕರೆ ಪ್ರಮಾಣಕ್ಕಿಂತ 100 ಗ್ರಾಂ ಕಿಶ್ಮಿಶ್ ಅಂದರೆ ಒಣ ದ್ರಾಕ್ಷಿಯಲ್ಲಿ ಸಕ್ಕರೆ ಪ್ರಮಾಣ 3 ಪಟ್ಟು ಹೆಚ್ಚು ಇರುತ್ತದೆ. ಇದೇ ರೀತಿ ಖರ್ಜೂರ ಕೂಡ ನೈಸರ್ಗಿಕ ಶರ್ಕರೆಯಲ್ಲಿ ತುಂಬಿರುತ್ತದೆ ಮತ್ತು ಫೈಬರ್ ಪ್ರಮಾಣ ಇದರಲ್ಲಿ ತುಂಬಾ ಕಡಿಮೆ ಇರಬಹುದು. ಈ ರೀತಿಯ ಒಣ ಹಣ್ಣುಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಸೇವಿಸಿದರೆ ದೇಹದಲ್ಲಿ ಸಕ್ಕರೆಯ ಮಟ್ಟ ತೀವ್ರವಾಗಿ ಏರಿಕೆಯಾಗಬಹುದು. ಇದು ಮಧುಮೇಹದ ರೋಗಿಗಳಿಗೆ ತುಂಬಾನೇ ಅಪಾಯಕಾರಿಯಾಗಬಹುದು. ಆದ್ದರಿಂದ ಮಧುಮೇಹ ಇರುವವರು ಕಿಶ್ಮಿಶ್ ಅಂದರೆ ಒಣ ದ್ರಾಕ್ಷಿ, ಖರ್ಜೂರ ಮತ್ತು ಇತರ ಶರ್ಕರೆಯುಳ್ಳ ಒಣಹಣ್ಣುಗಳನ್ನು ಬಹಳ ಮಿತವಾಗಿ ಮತ್ತು ವೈದ್ಯರ ಸಲಹೆಯಂತೆ ಮಾತ್ರ ಸೇವಿಸಬೇಕು. ಇವುಗಳ ಬದಲಾಗಿ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿರುವ ಹಣ್ಣುಗಳು ಅಥವಾ ಹೈ ಫೈಬರ್ ಆಹಾರಗಳನ್ನು ಆಯ್ಕೆ ಮಾಡುವುದು ಹೆಚ್ಚು ಸುರಕ್ಷಿತವಾಗಿದೆ. 5. ಫಾಸ್ಟ್ ಫುಡ್ ಮತ್ತು ಪ್ರೊಸೆಸ್ಡ್ ಸ್ನ್ಯಾಕ್ಸ್. ಇಂದಿನ ವೇಗದ ಜೀವನ ಶೈಲಿಯಲ್ಲಿ ಫಾಸ್ಟ್ ಫುಡ್ ಮತ್ತು ಪ್ರೊಸೆಸ್ಡ್ ಸ್ನ್ಯಾಕ್ಸ್ ಸಾಮಾನ್ಯ ಆಯ್ಕೆಯಾಗಿ ಮಾರ್ಪಟ್ಟಿವೆ. ಆದರೆ ಮಧುಮೇಹ ರೋಗಿಗಳಿಗೆ ಇವು ಅತ್ಯಂತ ಅಪಾಯಕಾರಿ ಆಹಾರಗಳಾಗಿವೆ. ಬರ್ಗರ್, ಪಿಜ್ಜಾ, ಫ್ರೆಂಚ್ ಫ್ರೈಸ್, ಚಿಪ್ಸ್ ಮತ್ತು ಪ್ಯಾಕೇಜ್ಡ್ ಕುಕೀಸ್ ಮೊದಲಾದ ಆಹಾರಗಳಲ್ಲಿ ಸಾಮಾನ್ಯವಾಗಿ ಅನಾರೋಗ್ಯಕರ ಕೊಬ್ಬುಗಳು ಅಂದರೆ ಟ್ರಾನ್ಸ್ ಫ್ಯಾಟ್ ಮತ್ತು ಸ್ಯಾಚುರೇಟೆಡ್ ಫ್ಯಾಟ್ಗಳು, ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್, ಹೆಚ್ಚು ಉಪ್ಪು ಮತ್ತು ಹೆಚ್ಚು ಸಕ್ಕರೆ ಇರುತ್ತದೆ. ಇವು ಶರೀರದಲ್ಲಿ ಶರ್ಕರೆಯ ಮಟ್ಟವನ್ನು ತೀವ್ರವಾಗಿ ಏರಿಸಲು ಕಾರಣವಾಗುತ್ತವೆ. ಇದರಿಂದ ರಕ್ತದಲ್ಲಿನ ಗ್ಲೂಕೋಸ್ ಪ್ರಮಾಣ ನಿಯಂತ್ರಣ ತಪ್ಪಬಹುದು ಮತ್ತು ಇನ್ಸುಲಿನ್ ವಿರುದ್ಧದ ಪ್ರತಿಕ್ರಿಯೆ ಹೆಚ್ಚಾಗುತ್ತದೆ. ಜೊತೆಗೆ ಇವು ದೇಹದ ತೂಕ ಹೆಚ್ಚಿಸಲು ಸಹ ಕಾರಣವಾಗುತ್ತವೆ. ಇದರಿಂದ ಹೃದಯ ಸಂಬಂಧಿತ ರೋಗಗಳು, ಹೆಚ್ಚಿನ ರಕ್ತದೊತ್ತಡ ಅಂದರೆ ಹೈ ಬಿಪಿ ಮುಂತಾದ ಸಮಸ್ಯೆಗಳ ಅಪಾಯವು ಹೆಚ್ಚುತ್ತದೆ. ಆದ್ದರಿಂದ ಮಧುಮೇಹದಿಂದ ಪೀಡಿತರಾದವರು ಈ ರೀತಿಯ ಫಾಸ್ಟ್ ಫುಡ್ ಮತ್ತು ಪ್ರೊಸೆಸ್ಡ್ ಸ್ನ್ಯಾಕ್ಸ್ಗಳ ಸೇವನೆಯಿಂದ ದೂರವಿರುವುದು ಅತ್ಯಂತ ಅಗತ್ಯ. ಇದರ ಬದಲಿಗೆ ನೈಸರ್ಗಿಕ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿರುವ ಹೈ ಫೈಬರ್ ಆಹಾರಗಳನ್ನು ಆಯ್ಕೆ ಮಾಡುವುದು ಆರೋಗ್ಯದ ದೃಷ್ಟಿಯಿಂದ ಹೆಚ್ಚು ಸೂಕ್ತವಾಗಿದೆ. 6. ಚಹಾ ಮತ್ತು ಕಾಫಿ. ನಮ್ಮಲ್ಲಿ ಹೆಚ್ಚಿನ ಜನರು ಚಹಾ ಅಥವಾ ಕಾಫಿಯೊಂದಿಗೆ ಬೆಳಗ್ಗೆ ಪ್ರಾರಂಭಿಸುತ್ತಾರೆ. ಆದರೆ ಮಧುಮೇಹ ರೋಗಿಗಳು ಚಹಾ ಕಾಫಿ ಕುಡಿಯುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸಬಹುದು ಎಂದು ವಿಶೇಷ ಕಾಳಜಿ ವಹಿಸಬೇಕು. ನೀವು ಬೆಳಗ್ಗೆ ಚಹಾವನ್ನು ಮಾತ್ರ ಕುಡಿಯಲು ಬಯಸಿದರೆ ನೀವು ಅದರ ಬದಲಾಗಿ ಹಸಿರು ಚಹಾ ಅಂದರೆ ಗ್ರೀನ್ ಟೀ ಅಥವಾ ಸಕ್ಕರೆ ಮುಕ್ತ ಕಪ್ಪು ಚಹಾ ಅಂದರೆ ಬ್ಲ್ಯಾಕ್ ಟೀ ತೆಗೆದುಕೊಳ್ಳಬಹುದು.
ಮಧುಮೇಹದ ಸಮಯದಲ್ಲಿ ನೀವು ಎಲ್ಲ ಕೆಫಿನ್ ಒಳಗೊಂಡಿರುವ ಆಹಾರವನ್ನು ತಪ್ಪಿಸಬೇಕು. ಹಾಲು ಮತ್ತು ಇತರ ಡೈರಿ ಉತ್ಪನ್ನಗಳನ್ನು ಮಾತ್ರವಲ್ಲದೆ ಚಹಾ ಮತ್ತು ಕಾಫಿಯನ್ನು ತೆಗೆದುಕೊಳ್ಳುವ ಮೂಲಕ ರಕ್ತದಲ್ಲಿನ ಸಕ್ಕರೆ ಹೆಚ್ಚಾಗುತ್ತದೆ. ಹಾಲಿಗೆ ಮೊಸರು ಮತ್ತು ಚೀಸ್ನಂತಹ ಡೈರಿ ಉತ್ಪನ್ನಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ, ಏಕೆಂದರೆ ಇವು ಹೆಚ್ಚಿನ ಕೊಬ್ಬಿನ ಪ್ರಮಾಣವನ್ನು ಹೊಂದಿರುತ್ತವೆ. ಇದು ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಮಧುಮೇಹ ರೋಗಿಗಳು ಈ ವಸ್ತುಗಳಿಂದ ದೂರವೇ ಇರಬೇಕು. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.